ದೇಶಾದ್ಯಂತ ಬಿಜೆಪಿಯವರು ಒಂದು ಭೂತವನ್ನು ಬಿಟ್ಟಿದ್ದಾರೆ. ಅದೇ ಎಸ್ಐಆರ್. ಇದನ್ನು ದೊಡ್ಡ ಭೂತವೆಂದು ಬಿಂಬಿಸಿ ನಮ್ಮ ಅಸ್ತಿತ್ವವನ್ನು ತೆಗೆಯಲು ಹೊರಟಿದ್ದಾರೆ. ನಮ್ಮ ಪರಂಪರೆಯಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಜೀವನ ನಡೆಸುತ್ತಿದ್ದೇವೆ. ಆದರೆ ಮೋದಿಯವರು ಈಗ ನಮ್ಮನ್ನು ಪ್ರಶ್ನೆ ಮಾಡಲು ಹೊರಟಿದ್ದಾರೆ ಎಂದು ಚಿತ್ರದುರ್ಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೇರಳಿ ಉಲ್ಲಾಸ್ರವರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ಬುಧವಾರ ಮೊಳಕಾಲ್ಮೂರು ವಿಧಾನಸಭಾ ಯುವ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದ್ದ ಕಾರ್ಯಕಾರಿಣಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನರೇಂದ್ರ ಮೋದಿಯವರು ಎಸ್ಐಆರ್ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಧಕ್ಕೆ ತಂದಿದ್ದಾರೆ. ಇಂತಹ ಭೂತಗಳಿಗೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಬರೆದಿರುವ ಸಂವಿಧಾನದ ಹಕ್ಕನ್ನು ಯಾರೂ ತೆಗೆಯಲು ಸಾಧ್ಯವಿಲ್ಲ. ಇದನ್ನು ಯುವಜನತೆ ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಗಮನಿಸಿ ಅಮಾಯಕರಿಗೆ ಮತ್ತು ಕಡಬಡವರಿಗೆ ನಿಮ್ಮ ವಾರ್ಡುಗಳಲ್ಲಿ ಭಾಗವಹಿಸಿ ಎಸ್ಐಆರ್ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಾದಾಪೀರ್ ಮಾತನಾಡಿ, ನಾವು ಪ್ರತಿ ತಿಂಗಳಿಗೊಮ್ಮೆ ಕಾರ್ಯಕಾರಿಣಿ ಸಭೆ ನಡೆಸಬೇಕು, ಯುವಜನತೆಯನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ಉದ್ದೇಶದಿಂದ ಮತ್ತು ಎಸ್ಐಆರ್ ಪ್ರಕ್ರಿಯೆ ಯುವ ಕಾಂಗ್ರೆಸ್ ಕಡೆಯಿಂದ ಪ್ರತಿ ವಾರ್ಡುಗಳಲ್ಲಿ ಭೇಟಿ ನೀಡಿ ಕಡು ಬಡವರಿಗೆ, ದೀನದಲಿತರಿಗೆ ಪ್ರತಿಯೊಂದು ಮಾಹಿತಿ ನೀಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಓಟುಗಳನ್ನು ತೆಗೆಯಲು ಬಿಜೆಪಿಯವರು ಹೊರಟಿದ್ದಾರೆ ಎಂದರು. ಇದೇ ವೇಳೆ ನಮ್ಮ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ನಮ್ಮ ಮನವಿ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ಶ್ರೀನಿವಾಸ್ ರಾಥೋಡ್ ಮಾತನಾಡಿ, ನರೇಂದ್ರ ಮೋದಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸುಮಾರು 20 ರಿಂದ 30 ಸಾವಿರ ಓಟುಗಳನ್ನು ತೆಗೆದು ಬಿಜೆಪಿಯ ಮತಗಳನ್ನು ಹೆಚ್ಚಳ ಮಾಡುತ್ತಾ ಅಧಿಕಾರಕ್ಕೆ ಬಂದಿದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಇದೇ ತರಹ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಅಂಬೇಡ್ಕರ್ ಬರೆದಿರುವ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಬಿಹಾರ್, ರಾಜಸ್ಥಾನ್, ಮಹಾರಾಷ್ಟ್ರ, ಡೆಲ್ಲಿ, ಯುಪಿ ಇಂತಹ ಅನೇಕ ರಾಷ್ಟ್ರಗಳಲ್ಲಿ ಕಳ್ಳ ಮತಗಳಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಯುವಜನತೆ ಎಚ್ಚೆತ್ತುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ಧ ಎಂದರು. ಇದೇ ವೇಳೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಧನಂಜಯ, ತುಮಕೂರಹಳ್ಳಿ ತಿಪ್ಪೇಸ್ವಾಮಿ, ಇಕ್ಬಾಲ್ ಮಾತನಾಡಿದರು. ಏನು ಬಂಧುಗಳೇ, ಈ ದೇಶಾದ್ಯಂತ ಒಂದು ಭೂತ ಓಡಾಡ್ತಿದೆ. ಆ ಭೂತ ಏನಂದ್ರೆ ಎಸ್ಐಆರ್. ಏನು ಬಿಜೆಪಿಯವರು ಒಂದು ಎಸ್ಐಆರ್ನ ಒಂದು ದೊಡ್ಡ ಭೂತ ತರ ಬಿಂಬಿಸಿ ನಮ್ಮ ದೇಶದಲ್ಲಿ ನಾವು ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದಿವಿ, ನಮ್ಮನ್ನ ನೀವು ಈ ದೇಶದಲ್ಲಿ ಇದೀರಾ, ನೀವು ಈ ದೇಶದ ಪ್ರಜೆನಾ ಅಂತ ಇವತ್ತು ನರೇಂದ್ರ ಮೋದಿ ಅವರು ಕ್ವಶನ್ ಮಾಡಿದ್ದಾರೆ. ಎಸ್ಐಆರ್ ಅಂದ್ರೆ ಏನ್ ಹೇಳ್ರಿ? ನಮ್ಮನ್ನ ನೀವು ಈ ದೇಶದಲ್ಲಿ ಇದೀರಾ, ನೀವು ಮೊಳಕಾಲ್ಮೂರಾಗ ಹುಟ್ಟಿದ್ರಾ, ನೀವೇನೋ ಅಲ್ಲ ಅಂತ ಪ್ರಶ್ನೆ ಮಾಡಿರೋದೇ ಎಸ್ಐಆರ್. ಈ ನರೇಂದ್ರ ಮೋದಿ ಅವರು ಈ ಒಂದು ಎಸ್ಐಆರ್ ಮೂಲಕ ಇವತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಕ್ವಶನ್ ಮಾಡಿದರೆ ನೀವು ಇದನ್ನು ಗಮನದಲ್ಲಿಟ್ಕೋಬೇಕು. ತದನಂತರ ಯಾವ ಒಂದು ಬೂತಕ್ಕೆ ನಾವು ಯಾರು ಎದುರುವಂತ ನಾವು ಅವಶ್ಯಕತೆ ಇಲ್ಲ. ಇದು ಸರ್ಕಾರದಿಂದ ಒಂದು ದಾಖಲೆ ಕೊಡ್ತಾರೆ, ಅದಕ್ಕೆ ಒಂದು ಆಧಾರ್ ಕಾರ್ಡ್ನ ಕೊಟ್ಟು ಅದನ್ನ ಸೂಕ್ತ ರೀತಿಯಾಗಿ ಫಿಲಪ್ ಮಾಡಿದ್ರೆ ನಮ್ಮ ಅಸ್ತಿತ್ವ ಮತ್ತೆ ನಮಗೆ ಉಳಿತೈತೆ. ನಮ್ಮ ಸಂವಿಧಾನ ನೀಡಿದಂತಹ ಮತದಾನ ಹಕ್ಕು ನಮ್ಮಲ್ಲೇ ಉಳಿತೈತೆ. ಇದನ್ನ ಯುವ ಕಾಂಗ್ರೆಸ್ನವರು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ಅಕ್ಕಪಕ್ಕದ ಬೂತ್ಗಳಲ್ಲಿ, ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ತಿರುಗಿ ಎಲ್ಲೆಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ ಅಲ್ಲೆಲ್ಲಿ ನೀವು ಭೇಟಿ ಕೊಟ್ಟು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಿದೆಯೋ ಇಲ್ಲೋ ಅನ್ನೋದನ್ನ ನೀವು ಯುವ ಕಾಂಗ್ರೆಸ್ಸು ಪರಿಗಣಿಸಬೇಕು ಅಂತ ನಾನು ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಎಸ್ಐಆರ್ ಮೂಲಕ ಕ್ಲೀನಾಗಿ ನಮ್ಮ ಮತಗಳು ನಮಗೆ ಉಳ್ಕೊಂಡ್ರೆ ನಾಳೆ ಮುದ್ದಣ್ಣ ಹೋಗಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೋದು, ನಮ್ಮ ಹರೀಶ ಹೋಗಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೋದು, ಇನ್ನೊಬ್ರು ಹೋಗಿ ಟಿಪಿ ಮೆಂಬರ್ ಆಗೋದು, ಧನಂಜಯ ಹೋಗಿ ಟಿಪಿ ಮೆಂಬರ್ ಆಗ್ಬೋದು. ನಮ್ಮ ಮತಗಳು ನಮಗೆ ಉಳ್ಕೊಂಡ್ರೆ ಏನು ಇವರು ಟಾರ್ಗೆಟ್ ಇಷ್ಟೇ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ದೀನದಲಿತರನ್ನ ಇವ್ರನ್ನ ಮಟ್ಟ ಹಾಕ್ಬೇಕು. ಹೆಂಗ್ ಮಟ್ಟ ಹಾಕ್ತಾರೆ ಅದನ್ನು ಹೇಳ್ತೀನಿ ಕೇಳ್ರಿ ವ್ಯವಸ್ಥಿತವಾಗಿ. ಈಗ ಅಲ್ಪಸಂಖ್ಯಾತರ ಓಟ್ಗಳನ್ನ ಬಹಳ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡ್ಬೇಕು ನಗರ ಭಾಗಗಳಲ್ಲಿ. ಯಾಕಂದ್ರೆ ದಾದಾಪೀರ್ ಅಂತ ಇರುತ್ತೆ, ದಾದಾಪೀರ್ ಅಂತ ವೋಟರ್ ಐಡಿಯಾಗಿ ಇರುತ್ತೆ. ಅವರ ಅಪ್ಪಾಜಿ ಹೆಸರೇನ ಚೇಂಜ್ ಆಗಿರುತ್ತೆ ವೋಟರ್ ಐಡಿಯಾಗಿ, ಮತ್ತು ಆಧಾರ್ ಕಾರ್ಡ್ ಚೇಂಜ್, ಅಷ್ಟನ್ನೇ ಸಾಕು ತೆಗಿಯೋರು. ಅದನ್ನ ಕ್ಲೀನಾಗಿ ಕ್ಲಾರಿಫಿಕೇಶನ್ ಕೊಟ್ಟರೆ ಅದನ್ನ ಉಳಿತತೆ. ಅವ್ರು ಕೇಳಿದಂಥ ಕ್ಲಾರಿಫಿಕೇಶನ್ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಅವ್ರ ಸಹಾಯಕವಾಗಿ ಯುವ ಕಾಂಗ್ರೆಸ್ನವರು ಅವ್ರಿಗೆ ಏನು ದಾಖಲೆಗಳು ಬೇಕು ಆ ದಾಖಲೆಗಳು ನಾವು ಒದಗಿಸಿದ್ರೆ ನಮ್ಮ ಮತದಾನ ಹಕ್ಕು ನಮ್ಮಲ್ಲಿ ಉಳಿಯುತ್ತೆ.
ಈ ಬಿಜೆಪಿ ಅವರ ಷಡ್ಯಂತ್ರದಿಂದ ನಾವು ಬಚಾವಾಗ್ತೀವಿ. ಇವತ್ತೇನು ಬಿಜೆಪಿ ಅವರ ಷಡ್ಯಂತ್ರದಿಂದ ನೋಡಬಹುದು, ನಾವು ಪಶ್ಚಿಮ ಬಂಗಾಳದಲ್ಲಿ 3 ಬಾರಿ ಮುಖ್ಯಮಂತ್ರಿ ಆಗಿ ಲೆಜೆಂಡರಿ ಸಿಎಂ ಆದಂತಹ ಮಮತಾ ಬ್ಯಾನರ್ಜಿ ರಸ್ತೆಗೆ ಕಲ್ಲಗುಡಿಯುವ ಪರಿಸ್ಥಿತಿ ಇವತ್ತು ಈ ಒಂದು ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ತಂದಿದೆ, ವ್ಯವಸ್ಥಿತ ಷಡ್ಯಂತ್ರ ಮಾಡಿ. ತದನಂತರ ಮತ್ತೊಮ್ಮೆ ಗಮನಿಸಬಹುದು, ತಮಿಳುನಾಡಿನಲ್ಲಿ ಸ್ವತಃ ಮುಖ್ಯಮಂತ್ರಿ ಆದವರೇ ಅವ್ರ ಕ್ಷೇತ್ರದಲ್ಲಿ ಸೋಲುಣ್ಣೋ ಪರಿಸ್ಥಿತಿನ ಈ ಒಂದು SIR ಸಿಸ್ಟಮ್ ಇಂದ ಈ ಒಂದು ಬಿಜೆಪಿ ಸರ್ಕಾರ ಈ ದೇಶದ ಜನಕ್ಕೆ ತೋರಿಸಿದೆ ಏನಂತ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ನಾವು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಎಕ್ಸಿಕ್ಯೂಟಿವ್ ಕಾರ್ಯಕಾರಿಣಿ ಸಭೆ ಮಾಡಬೇಕಂತೇಳಿ ನಮ್ಮ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಿಂದ ಕರೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಾವು ಈ ಎಕ್ಸಿಕ್ಯೂಟಿವ್ ಮೀಟಿಂಗ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಆ ಕಾರಣದಿಂದ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ರಾಥೋಡ್ ಸರ್ ಅವರು ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ, ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಯುವ ಕಾಂಗ್ರೆಸ್ನ ಶಕ್ತಿ ಯಾವ ರೀತಿ ಇರಬೇಕು, ಯುವ ಕಾಂಗ್ರೆಸ್ನ ಶಕ್ತಿ ಬಲವರ್ಧನೆ ಆಗಿ ಅದೇ ರೀತಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವೆಲ್ಲರೂ ಯಾವ ರೀತಿ ಓಡಾಡಬೇಕು, ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನಮಗೆ ಹೇಳಲಿಕ್ಕೆ, ಮಾಹಿತಿ ಕೊಡಲಿಕ್ಕೆ ಅವರು ರಾಷ್ಟ್ರೀಯ ತೆಲಂಗಾಣದಿಂದ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳು ಅರ್ಪಿಸ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಅಷ್ಟು ದೂರದಿಂದ ತೆಲಂಗಾಣದಿಂದ ಅವರು ಸಂಘಟನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ಈ SIR ಕುರಿತು ಒಂದೆರಡು ಮಾತನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಾಗಲೇ ನಮ್ಮ ಶಾಸಕರ ಆದೇಶ ಮೇರೆಗೆ ನಾವೆಲ್ಲರೂ ಈಗಾಗಲೇ ಮೇನ್ ಪೇರೆಂಟ್ ಬಾಡಿಯಿಂದ BLA 1 BLA 2 ಮಾಡಿ ಆಲ್ರೆಡಿ ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಅವರಿಗೆ ಜೊತೆಗೂಡಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಜೊತೆಗೂಡಿ ಕೆಲಸ ಮಾಡಿ ಯಾರು ಅತಿ ಹೆಚ್ಚು ಕಡು ಬಡವರು ಇರ್ತಾರೋ, ಯಾರಿಗೆ ಅರ್ಥ ಆಗೋದಿಲ್ವೋ ಅದನ್ನ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಮನೆಗೂ ಹೋಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ಬೂತ್ ಲೆವೆಲ್ ಅಲ್ಲಿ ಹೋಗಿ ಯಾರ್ದು ಫಿಲ್ ಆಗಿಲ್ಲ ಅಂತವ್ರದ್ದು ಸೇರ್ಸಂತ ಕೆಲಸ ನಮ್ಮ ಯುವ ಕಾಂಗ್ರೆಸ್ ಮಾಡಬೇಕು. ಅದೇ ರೀತಿ ನಾವು ನಾಯಕತ್ವ ಗುಣನೂ ಕೂಡ ಈ SIR ಮೂಲಕ, SIR ಬಹಳ ಹಳೇದು, SIR ಈಗಿಂದ ಅಲ್ಲ, ಮೊದಲಿಂದ SIR ನಮ್ಮ BLO ಆಫೀಸರ್ಗಳು ಅವರಷ್ಟಕ್ಕೆ ಅವರು ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಆದ್ರೆ ಈಗ ಈ ಷಡ್ಯಂತ್ರ SIR ಅನ್ನೋ ಒಂದು ಷಡ್ಯಂತ್ರ ಬಿಜೆಪಿಯವರು ತಂದು ಪ್ರತಿನಿತ್ಯ ಎಲ್ಲಿ ಯಾವ್ಯಾವ ಕಡೆ ಅತಿ ಹೆಚ್ಚು ಮತದಾರರು, ಈ ಅಲ್ಪಸಂಖ್ಯಾತರು, ದೀನ ದಲಿತರು, ಹಿಂದುಳಿದ ವರ್ಗದವರು ಯಾರು ಇರ್ತಾರೋ ಅಂತವ್ರನ್ನ ತೆಗೆದು ನಮ್ಮ ಕಾಂಗ್ರೆಸ್ ಪಕ್ಷದ ವೋಟ್ಗಳು ಎಲ್ಲಿ ಯಾವ್ಯಾವ ಇದಾವೋ ಅದನ್ನ ಡಿಲೀಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಬಹಳ ದೊಡ್ಡ ಷಡ್ಯಂತರ. ಏನು ಈ ವೆಸ್ಟ್ ಬೆಂಗಾಲ್ ಅಲ್ಲಿ ತಾವು ನೋಡ್ಬೋದು, 92 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿದ್ರು. ಅದೇ ರೀತಿ ಇಬ್ರು CM ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವರಾಗಿರ್ಬೋದು, ಮಮತಾ ಬೆನರ್ಜಿ ಅವರಾಗಿರ್ಬೋದು, ಅದು ಸೋಲಿಕ್ಕೆ ಕಾರಣ SIR. ಅದೇ ರೀತಿ ನಾವು ಇಲ್ಲಿ ಕೂಡ ನಮ್ಮ ಮಾನ್ಯ ಶಾಸಕರು ಬಹಳ ಅತಿ ಹೆಚ್ಚು ಕೆಲಸ ಮಾಡಿ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು, ಯಾರ್ಯಾರು ಬೂತ್ ಲೆವೆಲ್ ಅಲ್ಲಿ ಇದಾರೋ ಅವ್ರಿಗೆಲ್ಲ ಹೋಗಿ ತಾವು ತಮ್ಮ ಬೂತ್ಗಳಲ್ಲಿ ಎಚ್ಚೆತ್ಕೊಂಡು ಯಾರ್ಯಾರು ಕಾರ್ಯಕರ್ತರಿದ್ದಾರೋ ಅವರಿಗೆ ನಿರ್ದೇಶನ ಮಾಡಿದ್ದಾರೆ. ತಾವು ಯಾರು ಬೇಕು ಅಂತೇಳಿ ನಮ್ಮೆಲ್ಲ ಯುವ ಕಾಂಗ್ರೆಸ್ನ, ನಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅವರು ಹಿರಿಯ ಮುತ್ಸೈದಿ ಇದ್ದಾರೆ, ಅವರು ಇಂಟೆಲೆಕ್ಚುಯಲ್ ಇದ್ದಾರೆ, ಅವರು ಮಾಡಿರ್ತಕ್ಕಂಥ ಕೆಲಸಗಳು ತುಂಬಾ ಇದಾವೆ, ನಾವು ಹೇಳ್ಕೊಳ್ಲಿಕ್ಕಾಗಲ್ಲ, ಅಷ್ಟು ಕಾರ್ಯಕ್ರಮಗಳು ನಮ್ಮ ಶಾಸಕರು ಮಾಡಿದ್ದಾರೆ. ಆ ಕಾರಣದಿಂದ ನಾವು ಕೇಳ್ಕೊಳೋದಿಷ್ಟೇ, ನಮ್ಮ ಶಾಸಕರಿಗೆ, ನಮ್ದು ಅತಿ ಹಿಂದುಳಿದ ಪ್ರದೇಶ ಹಾಗೂ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ನಮ್ಮ ಮಾನ್ಯ ಶ್ರೀ NY ಗೋಪಾಲ್ ಕೃಷ್ಣ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಎಲ್ಲರ ಯುವ ಕಾಂಗ್ರೆಸ್ನ ಮಿತ್ರರಿಂದ ನಮ್ಮದೊಂದು ಅಭಿಪ್ರಾಯ ಹಾಗೂ ಕೊಡಬೇಕಂತೇಳಿ ಕೇಳ್ಕೊಂತ ಇದ್ದೀವಿ. ಎಲ್ಲರಿಗೂ ಹೇಳುತ್ತಾ ನಾನು చేస్తే తెలిసిపోతుంది. రూరల్ సెక్టర్లో గుర్తుంది, గ్రామీణ ప్రాంతాల్లో తెలిసిపోతుంది, గ్రామీణ బూత్లలో తెలిసిపోతుంది. అదే సిటీలలో ఎవరు మనకు వచ్చి బతుకుతుండొచ్చు, ఇక్కడ ఓటేస్తున్నారని చెప్పేసి సిటీలలో ఎవరు పట్టించుకోడు. కాబట్టి బీజేపీకి సంబంధించిన కొన్ని లక్షల ఓట్లను యాడ్ చేస్తారు. ఒక్కొక్క అసెంబ్లీలో ఒక 10,000, 20,000, 30,000 ఓట్లను యాడ్ చేస్తారు. బీహార్లో మొత్తము 6 కోట్లు ఓట్లు ఉంటే 7 కోట్ల ఓట్లు నమోదైంది. మీకు ఒకసారి చూసుకోండి, అంటే నేను జస్ట్ 6 కోట్లు అని చేంజ్ ఉండొచ్చు, 7 కోట్లకు దగ్గరగా చెప్తున్నాను నేను.
సంఖ్య పూర్తిగా చెప్పకపోవచ్చు, కానీ దాదాపు 20 నుంచి 30 నుంచి 40 లక్షల ఓట్లను అధికంగా అదనంగా యాడ్ చేసి, కానీ టోటల్ ఓట్ చూస్తే అక్కడ 6 కోట్ల సంథింగ్ ఎంతో ఉన్నది. కానీ ఒక 40-50 లక్షల ఓట్లు ఎక్కువ పోలైనాయి. ఉన్న ఓట్ల కూడా ఇక్కడ మనం ఇక్కడ ఎంతమంది ఉన్నాం, సపోజ్ 50 మంది ఉన్నాం, ఇక్కడ బూత్ ఉంది, 50 మంది ఓటేసాము, 50 మంది ఓట్లు ఉండాలి ఇక్కడ, కానీ దాంట్లో చూస్తే 100 మంది ఓట్లు ఉన్నాయి. ఈ 50 ఎక్స్ట్రా వచ్చినాయి కదా, అవి దొంగ ఓట్లు, బీజేపీ క్రియేట్ చేసినటువంటి దొంగ ఓట్లు. కాబట్టి మన బూత్లో మన ప్రాంతంలో ఏ ఓట్లు కొత్తగా యాడ్ అయినాయో అవి కూడా చూడాల్సిన అవసరం ఉంది. చూడండి, లాస్ట్ టైం రాహుల్ గాంధీ గారు ఓట్ చోరీ చేస్తున్నప్పుడు ఇక్కడ ఒక ఎంపీ పార్లమెంట్ ఏది మన బెంగళూరు ಸೆಂಟ್ರಲ್ ఒకటి ఇంకోటి SIR ಬಗ್ಗೆ ಈಗ SIR ಕಾರ್ಯಕ್ರಮ ನಡೀತಾ ಇದೆ, ಎಲ್ಲ ಕಡೆ ನಡೀತಿದೆ. ನಮ್ಮ ಯುವ ಕಾಂಗ್ರೆಸ್ನವರು ಅದನ್ನು ಎಚ್ಚೆತ್ಕೊಂಡು ಯಾರ ಮನೆಯಲ್ಲಿ ಇರಲು ಅವ್ರ ಓಟ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ. ಸೊ BLO ತಮ್ಮ ಮನೆಗೆ ಬರ್ತಾರೆ. ನಮ್ಮೂರಲ್ಲಿ ಬಂದರೂ ನಾನು ಮಾಡಿಸಿದ್ದೀನಿ. ಯಾರಾದರೂ ಒಬ್ಬರಿದ್ರೆ ಸಾಕು, ಆ ಮನೆಯಲ್ಲಿ ತಾವು ಅವ್ರ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ನೀವೇ ಸೈನ್ ಮಾಡಬೇಕಾಗುತ್ತೆ. ಪಕ್ಕದ ಮೇಲೆ ಇಲ್ಲಂದ್ರೂ ಸಮೇತ ಅವ್ರ ಅಡ್ರೆಸ್ ತಾವು ಮೊಬೈಲ್ ಹಾಕ್ಸ್ಕೊಂಡು ಕೊಟ್ಟು ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರ್ಸ್ ಎಲ್ಲ ಕೊಟ್ಟು ಸೈನ್ ಮಾಡಿ ತಮ್ಮ ಓಟ್ಗಳನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ದಾದರನ್ನ ಹೇಳ್ದಂಗೆ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಷಡ್ಯಂತ್ರದ ಮುಖಾಂತರ BJP ಸರ್ಕಾರ ತನ್ನ ಅಧಿಕಾರ ತಕೆಗೆ ತಗೊಳ್ತಿದೆ. ಸೊ ಈ SIR ಮಾಡಿರೋ ಉದ್ದೇಶ ಅಷ್ಟೇ, ಹಿಂದುಳಿದ ಓಟ್ಗಳಾಗಿರಲಿ, ನಮ್ಮ ಯಾವುದೇ ನಮ್ಮ ಕಾಂಗ್ರೆಸ್ ಓಟ್ಗಳನ್ನ ನೋಡಿಬಿಟ್ಟು ಅವರು ಡಿಲೀಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಎಲ್ಲ ಕಾರ್ಯಕರ್ತರನ್ನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ತಿಂಗಳು ಎಂಡಿಂಗ್ವರೆಗೂ ಎಲ್ಲ BLO ನಿಮ್ಮ ಮನೆಗೆ ಬರ್ತಾರೆ. ಬಂದಿಲ್ಲ ಅಂದರೆ ನಮ್ಮನ್ನು ತಾವು ಸಂಪರ್ಕ ಮಾಡ್ಬೋದು. ಇಲ್ಲಿ ವೋಟ್ರ್ ಇದೆ, ಅಲ್ಲಿ ಬೇಕಾದ್ರೆ ನಿಮ್ಮನ್ನ ಓಟ್ನ ಇದು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಎಲ್ಲ BLOಗಳು ಈಗ ಮದುವೆಯಾಗಿ ಹೋಗಿರ್ತಾರೆ. ರಾಜಕಾರಣಿ ಸಭೆಯಲ್ಲಿ ಇವತ್ತು ಪಕ್ಷ ಸಂಘಟನೆ ಹಾಗೂ ಈ ಯೂತ್ ಕಾಂಗ್ರೆಸ್ಸಿನ ಸಂಘಟನೆಯಿಂದ ಯಾವ ರೀತಿ ಯುವಕರು ತಮ್ಮ ಸಂಘಟನೆಯನ್ನು ತಮ್ಮ BLO ಮುಖಾಂತರ BLO 2 ಅಂತೇಳಿ ನಾವು ಪಕ್ಷದಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿ ವಾರ್ಡ್ನಲ್ಲಿ ಹಾಗೂ ಪ್ರತಿ ಬೂತ್ನಲ್ಲಿ ಟೋಟಲ್ ಮೊಳಕಾಲ್ಮೂರು ಪಟ್ಟಣದಲ್ಲಿ ನಾವು 16 ವಾರ್ಡ್ ಬರ್ತವೆ, 13 ಬೂತ್ ಬರ್ತವೆ. ಅದು 13 ಬೂತ್ ಪ್ರಕಾರ ನಾವು 13 BLOಗಳನ್ನು ನೇಮಕ ಮಾಡಿ ಈಗ BLOಗಳು ಸಹ BLO 2ಗೆ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಪಾರ್ಟಿಯಿಂದ ಉತ್ತಮ ಕಾರ್ಯ ನಡೀತಾ ಇದೆ ಹಾಗೂ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಹತ್ತಿರ ಬರ್ತಾ ಇದೆ 2028. ಅದರ ಪರವಾಗಿ ನಾವೆಲ್ಲರೂ ಈ ಪಕ್ಷಕ್ಕೆ ದುಡಿಬೇಕು, ಈ ಪಕ್ಷವನ್ನು ಮುನ್ನಡೆಸಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರಬೇಕಂತ ಹೇಳಿ ನನಗೆ ಮಾತಾಡಲು ಯುವ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ, ಯುವ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಲ್ಲಾಸ್ ಅಣ್ಣನವರ ನೇತೃತ್ವದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದು, ಈ ಯುವಕರು ಹೇಗೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಭಾಗಿಯಾಗಬೇಕು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಯುವಕರ ಪಾತ್ರ ಏನು, ಮತ್ತು ಈಗ ಈ ಸಂದರ್ಭದಲ್ಲಿ ನಡೀತಕ್ಕಂಥ SIR ಅಲ್ಲಿ ಯುವಕರ ಪಾತ್ರ ಏನು ಅಂತೇಳಿ ಇದರ ಬಗ್ಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಏನಪ್ಪ ಅಂದರೆ ಯುವಕರು ಸಂಘಟನೆ ಯಾರಿಗೆ ಅವಕಾಶ ಬೇಕೋ ಅವರು ಇವೆಲ್ಲವುಗಳಲ್ಲಿ ಭಾಗವಹಿಸಿ ಚೆನ್ನಾಗಿ ಕೆಲಸ ಮಾಡ್ಕೋಬೇಕು. ಕೆಲಸ ಮಾಡ್ಕೊಂಡು ಅವರವರ ಲೀಡರ್ಶಿಪ್ನ ಅವ್ರು ಗುರುತಿಸ್ಕೋಬೇಕು. ಇಷ್ಟು ಮಾತಾಡೋ ಅವಕಾಶ ಕೊಟ್ಟು ಈ ಸಂದರ್ಭದಲ್ಲಿ KDP ನಾಮನಿರ್ದೇಶನ ಸದಸ್ಯರಾದ ಶ್ರೀನಿವಾಸ್ ಮೊಳಕಾಲ್ಮೂರ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ಮೊಹಮ್ಮದ್ ರಫಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪವನ್, ಹರೀಶ್, ಮುಖಂಡರಾದ ಜುಬೇರ್, ಅರುಣ, ಲಕ್ಷ್ಮೀಪತಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.